ನಮಸ್ಕಾರ ಪ್ರೀತಿಯ ಬಂಧುಗಳೇ. ಮನಸ್ಸಿಗೆ ಶಾಂತಿ ಹಾಗೂ ಜೀವನಕ್ಕೆ ಬೆಳಕನ್ನು ನೀಡುವ ಆಧ್ಯಾತ್ಮ ಪ್ರಪಂಚ ದ ಸ್ಪಿರಿಟ್ ಆಫ್ ಹಿಂದೂ ಚಾನೆಲ್ಗೆ ನಿಮಗೆಲ್ಲ ಹೃದಯಪೂರ್ವಕ ಸ್ವಾಗತ. ಶ್ರೀದೇವಿ ದಿವ್ಯ ದರ್ಶನ ಸ್ಕಂದ 7 ಶತಾಕ್ಷಿ ಮಹಿಮೆ. ರುರುವಿನ ಮಗ ದುರ್ಗಮನು ಹಿಮಾಲಯದಲ್ಲಿ ವಾಯುಭಕ್ಷಣೆಯಿಂದ ಬ್ರಹ್ಮನನ್ನು ಕುರಿತು ತಪಸ್ಸು ಮಾಡಿದನು. ದುರ್ಗಮನ ತಪಸ್ಸು ಲೋಕಗಳಿಗೆ ತಾಪವನ್ನುಂಟು ಮಾಡಿತು. ಚತುರನಾದ ಚತುರ್ಮುಖನು ಸಮಾಧಿಯಲ್ಲಿದ್ದ ದುರ್ಗಮನನ್ನು ಎಚ್ಚರಗೊಳಿಸಿ ವರವನ್ನು ಕೇಳೆಂದನು. ದುಷ್ಟಬುದ್ಧಿಯುಳ್ಳ ದುರ್ಗಮನು ತಪಸ್ವಿಯಾದರೂ ತಮೋಗುಣ ಸಂಪನ್ನನಾಗಿದ್ದುದರಿಂದ ಬ್ರಹ್ಮನೇ ಸಕಲ ದೇವತೆಗಳಲ್ಲಿ ಬ್ರಾಹ್ಮಣರಲ್ಲಿ ಇರುವ ವೇದ ಮಂತ್ರಗಳೆಲ್ಲವೂ ನನ್ನ ಅಧೀನವಾಗಬೇಕು. ದೇವತೆಗಳನ್ನು ಸೋಲಿಸುವ ಸಾಮರ್ಥ್ಯ ಬರಬೇಕು. ಬ್ರಹ್ಮನು ಹಾಗೆಯೇ ಆಗಲೆಂದು ಅದೃಶ್ಯನಾದನು. ಆದರೆ ಆ ಕೂಡಲೇ ದೇವಬ್ರಾಹ್ಮಣರು ವೇದಗಳನ್ನು ಮರೆತರು. ಹವಿರ್ಭಾಗವಿಲ್ಲದೆ ಸುರರು ದುರ್ಬಲರಾದರು. ಸುಲಭವಾಗಿ ಸುರರು ರಾಕ್ಷಸರಿಗೆ ಸೋತು ಗಿರಿಗುಹಗಳಲ್ಲಿ ಅವಿತುಕೊಂಡರು. ಯಜ್ಞದಿಂದ ದೇವತೆಗಳಿಗೆ ಬಲ, ಅದರಿಂದ ಸುರರು ಮಳೆ ಬೆಳೆಗಳನ್ನುಂಟು ಮಾಡುವರು. ಯಜ್ಞ ಮಾಡುವವರಿಗೆ ಮಂತ್ರಗಳು ಮರೆತು ಹೋದವು. ಯಜ್ಞಯಾಗಗಳು ನಿಂತವು. ವಿಶ್ವದಲ್ಲಿ ಕ್ಷಾಮವು ತಲೆದೋರಿತು. ಹಸಿವು, ನೀರಡಿಕೆ, ಬಳಲಿಕೆಗಳನ್ನು ಕಳೆದುಕೊಳ್ಳಲು ಶ್ರೀದೇವಿಯನ್ನು ಪೂಜಿಸಲು ವಿಪ್ರರು ಹಿಮವತ್ ಪರ್ವತಕ್ಕೆ ನಡೆದರು. ಪೂಜೆ, ಧ್ಯಾನ, ಜಪ, ಸ್ತೋತ್ರಗಳಿಂದ ದೇವಿಯನ್ನು ಪ್ರಸನ್ನ ಮಾಡಿಕೊಳ್ಳಲು ಪ್ರಯತ್ನಿಸಿದರು. ಕೋಪಂ ಸಂಹರ ದೇವೇಶಿ ಸರ್ವಾಂತರ್ಯಾಮಿ ರೂಪಿಣಿ ತ್ವಯಾ ಯಥಾ ಪ್ರೇರ್ಯತೆ ಯಂ ಕರೋತಿ ಸ ತಥಾ ಜನಃ ಪ್ರಸೀದ ತ್ವಂ ಮಹೇಶಾನಿ ಪ್ರಸೀದ ಜಗದಂಬಿಕೆ ಅನಂತಕೋಟಿ ಬ್ರಹ್ಮಾಂಡ ನಾಯಿಕೆ ತೇ ನಮೋ ನಮಃ. ನಮಃ ಕೂಟಸ್ಥ ರೂಪಾಯೈ ಚಿದ್ರೂಪಾಯೈ ನಮೋ ನಮಃ. ನಮೋ ವೇದಾಂತ ವೇದ್ಯಾಯೈ ಭುವನೇಶೈ ನಮೋ ನಮಃ. ತಾಯಿ, ನಮ್ಮ ಪಾಪಕರ್ಮಗಳಿಂದ ಬೇಸರಪಟ್ಟು ಕೋಪಿಸಿಕೊಳ್ಳಬೇಡ. ಸರ್ವಾಂತರ್ಯಾಮಿನಿಯಾದ ನೀನು ಪ್ರೇರಿಸಿದಂತೆ ನಾವು ನಡೆಯುವೆವು. ನಮ್ಮ ತಪ್ಪನ್ನು ಕ್ಷಮಿಸು. ಅಸಂಖ್ಯಾತ ಬ್ರಹ್ಮಾಂಡಗಳ ನಾಯಕಿಯಾಗಿರುವ ದೇವಿ, ಪ್ರಸನ್ನಳಾಗು. ನಿನಗೆ ನಮಸ್ಕರಿಸುತ್ತಿರುವೆವು. ನೀನು ನಿರ್ವಿಕಾರಳೋ, ಜ್ಞಾನ ಬ್ರಹ್ಮ ಸ್ವರೂಪಳೋ, ವೇದಾಂತ ವಾಕ್ಯಗಳಿಂದ ಮಾತ್ರ ತಿಳಿಯಲ್ಪಡತಕ್ಕ ಮಹೇಶ್ವರಿ, ನಿನಗೆ ನಮಸ್ಕಾರಗಳು. ಭಕ್ತರ ಬೇಡಿಕೆಗಳನ್ನು ಈಡೇರಿಸಲು ಮುಷ್ಟಿಯಲ್ಲಿ ಬಾಣ, ಹಣ್ಣು, ಹೂವು, ತರಕಾರಿಗಳನ್ನು ಹಿಡಿದು ಕರುಣಾ ಕಟಾಕ್ಷಿಯಾಗಿ ಕಣ್ಣೀರಿನಿಂದ ಮಳೆಯನ್ನು ಸುರಿಸಿ ಕಮಲಾಕ್ಷಿಯಾಗಿ ಕಂಗೊಳಿಸುತ್ತಾ ಕೃಷ್ಣವರ್ಣದ ಶರೀರದಿಂದ ಪರಿಶೋಭಿಸಿದಳು. ದರ್ಶಯಿತ್ವ ಜಗದ್ದಾತ್ರಿ ಸಾನಂದ ನಯನೋದ್ಭವ ನವರಾಂತ್ರ ಮಹಾರುಷ್ಟಿ ರಘುನೇತ್ರೋದ್ಭವೈರ್ಜಲೈ. ದರ್ಶನವಿತ್ತ ದೇವಿಯು 9 ರಾತ್ರಿಗಳವರೆಗೆ ಸಾಕಷ್ಟು ಮಳೆಯನ್ನು ಉಂಟು ಮಾಡಿದಳು. ಪರಮಾನಂದ ಭರಿತರಾದ ಭಕ್ತರು ಮತ್ತೆ ಮಹೇಶ್ವರಿಯನ್ನು ಕೊಂಡಾಡಿದರು. ನಮೋ ವೇದಾಂತ ವೇದ್ಯತೆಯೇ, ನಮೋ ಬ್ರಹ್ಮಸ್ವರೂಪಿಣಿಯೇ, ನಿತ್ಯತೃಪ್ತೆ ನಿರುಪಮೆ ಭುವನೇಶ್ವರಿತೆ ನಮಃ. ಮಂಗಳಕರಳಾದ ದೇವಿಯು ಭಕ್ತರಿಗೆ ಗೆಡ್ಡೆ, ಗೆಣಸು, ಕಾಯಿಪಲ್ಯ, ಹಣ್ಣು, ಹೂವುಗಳನ್ನು ತಿನ್ನಲು ಕೊಟ್ಟಳು. ಶಾಖದಿಂದ ಪ್ರಜೆಗಳನ್ನು ಪೋಷಿಸಿದ್ದರಿಂದ ಶಾಕಂಬರಿ ಎಂದು ಹೆಸರಾಯಿತು. ಸುರರು ಭೂಸರರು ದೇವಿಯಿಂದ ಬದುಕಿಸಲ್ಪಟ್ಟ ವಿಷಯವನ್ನು ಕೇಳಿದ ದುರ್ಗಮನು ದೇವಿಯ ಮೇಲೆ ಯುದ್ಧಕ್ಕೆ ಸಿದ್ಧನಾದನು. ಭಕ್ತರಿಗೆ ಅಭಯ ಪ್ರದಾನ ಮಾಡಲು ಅವರ ಸುತ್ತ ಬೆಳಕಿನ ಚಕ್ರವನ್ನುಂಟು ಮಾಡಿದಳು. ದೇವಿಯು ಚಕ್ರದ ಹೊರಗಡೆ ನಿಂತು ತನ್ನ ಶರೀರದ ದೇದೀಪ್ಯಮಾನರಾದ ಕಾಲಿಕಾ, ತಾರಿಣಿ, ಬಾಲ, ತ್ರಿಪುರ, ಭೈರವಿ, ರಮ, ಬಗಳ, ಮಾತಂಗಿ, ತ್ರಿಪುರ ಸುಂದರಿ, ಕಾಮಾಕ್ಷಿ, ತುಲಜಾದೇವಿ, ಜಂಭಿನಿ, ಮೋಹಿನಿ, ಛಿನ್ನಮಸ್ತ, ಗುಹ್ಯಕಾಲಿ ಎಂಬ 15 ಶಕ್ತಿ ದೇವಿಯರನ್ನು ಸೃಷ್ಟಿಸಿದಳು. ಯುದ್ಧ ಭೂಮಿಯಲ್ಲಿ ಶಂಖ, ವೀಣೆ, ಮದ್ದಳೆಯ ಧ್ವನಿಯು ದೈತ್ಯರನ್ನು ನಾಶ ಮಾಡಿತು. ಶಾಕಾಂಬರಿಯು ಭಯಂಕರ ಯುದ್ಧ ಮಾಡಿ 11ನೆಯ ದಿನ ದುರ್ಗಮನನ್ನು ಕೊಂದು ಕೆಡವಿದಳು. ದುರ್ಗಮನ ತೇಜಸ್ಸು ದೇವಿಯಲ್ಲಿ ಅಡಗಿತು. 3 ಲೋಕದಲ್ಲಿ ಶಾಂತಿಯು ವ್ಯಾಪಿಸಿತು. ಶಾಕಾಂಬರಿಯು ದುಷ್ಟ ದುರ್ಗಮನನ್ನು ಕೊಂದು ದೇವತೆಗಳಿಗೊದಗಿದ್ದ ದುರ್ಗತಿಯನ್ನು ನಾಶ ಮಾಡಿ ದುರ್ಗಾ ಎಂದು ಸುಪ್ರಸಿದ್ಧಳಾದಳು. ಸರ್ವೋಪನಿಷದುದ್ಬುಷ್ಟೆ ದುರ್ಗಮಾಸುರನಾಶಿನಿ ನಮೋ ಮಾಹೇಶ್ವರಿ ಶಿವೆ ಪಂಚಕೋಶಾಂತರಸ್ಥಿತೆ ಎಂದು ಸರ್ವರೂ ನಮಸ್ಕರಿಸಿದರು. ಆಗ ದುರ್ಗಾದೇವಿಯು ಸಂತೋಷಪಟ್ಟು ಅಡಗಿ ಹೋಗಿದ್ದ ವೇದಗಳನ್ನು ತಂದುಕೊಟ್ಟಳು. ವೇದರೂಪವಾದ ಶರೀರವನ್ನು ಕಾಪಾಡುವುದರಿಂದ ಮಾತ್ರ ದೇಶದಲ್ಲಿ ಸುಭಿಕ್ಷ, ಶಾಂತಿ. ನಾನು ನಿಮಗೆ ಪೂಜ್ಯಳು. ಪೂಜ್ಯಾಹಂ ಸರ್ವದಾ ಸೇವ್ಯ ಯಶ್ಮಾಭಿ ಸರ್ವದೈವ ಹಿ ನಾತಃ ಪರತರಂ ಕಿಂಚಿತ್ ಕಲ್ಯಾಣ ಯೋಪಾದಿಶ್ಯತೆ. ವೇದರೂಪಿಣಿಯು ಯಾವಾಗಲೂ ಸೇವೆಯನ್ನು ಮಾಡಿರಿ. ನಿಮ್ಮ ಕಲ್ಯಾಣಕ್ಕೆ ಇದಕ್ಕಿಂತ ಹೆಚ್ಚಿನ ಉಪದೇಶವಿಲ್ಲ. ದುರ್ಗಮಾಸುರ ಹಂತ್ರಿತ್ವ ದುರ್ಗೇತಿ ಮಮ ನಾಮಯ್ಯ ಗೃಹ್ಣಾತಿ ಚ ಶತಾಕ್ಷೀತಿ ಮಾಯಾಂಭಿತ್ವ ರಜತ್ಯಸೌ. ನನ್ನನ್ನು ದುರ್ಗಾ, ಶತಾಕ್ಷಿ ಎಂದು ಕರೆಯುವವರು ಅಜ್ಞಾನದಿಂದ ಬಿಡುಗಡೆಯಾಗುವರು ಎಂದು ಸಚ್ಚಿದಾನಂದ ಸ್ವರೂಪಿಣಿಯಾದ ಶ್ರೀದೇವಿಯು ಉಪದೇಶಿಸಿ ಅಂತರ್ಧಾನವಾದಳು. ಯದ್ಯದ್ ವಿಭೂತಿ
ಸತ್ವಂ ಶ್ರೀಮದೂರ್ಜಿತಮೇವ ವಾ ತತ್ತದೇವಾವಗಚ್ಚತ್ವಂ ಪರಾಶಕ್ತ್ಯಂಶ ಸಂಭವಂ. ಜನಮೇಜಯ, ವಿಶ್ವದಲ್ಲಿ ವಿಶೇಷ ಕಾಂತಿಯುಳ್ಳ ಸದ್ಗುಣಗಳಿಂದ ಕೂಡಿರುವ ಸಮಸ್ತವು ಪರಾಶಕ್ತಿಯ ಅಂಶದಿಂದ ಉಂಟಾದುವೆಂದು ತಿಳಿಯಬೇಕು. ಧಾನ್ಯವನ್ನು ಬಯಸುವವರು ಹೊಟ್ಟನ್ನು ಬಿಸಿಡುವಂತೆ ಇತರ ದೇವತಾ ಉಪಾಸನೆಗಳನ್ನು ಮಾಡುವುದಕ್ಕಿಂತ ಶ್ರೀ ಭುವನೇಶ್ವರಿ ದೇವಿಯನ್ನೇ ಭಕ್ತಿಯಿಂದ ಭಜಿಸಬೇಕು. ಮನಸ್ಸನ್ನು ಹೃದಯಾಕಾಶದಲ್ಲಿ ನಿಲ್ಲಿಸಿ ಭುವನೇಶ್ವರಿ ದೇವಿಯನ್ನು ಧ್ಯಾನಿಸು. ಆಕೆಯು ಸರ್ವಾಭೀಷ್ಟ ಸ್ವರೂಪಳೆಂದು ಸಕಲ ವೇದಗಳು ಸಾರುತ್ತಿವೆ. ಮನುಷ್ಯರು ನಿಂತಿರಲಿ ನಡೆಯುತ್ತಿರಲಿ ದೇವಿಯ ನಾಮಸ್ಮರಣೆಯನ್ನು ಮಾತ್ರ ಬಿಡಬಾರದು. ಆಗ ಮಾತ್ರ ಭವ ಬಂಧನದಿಂದ ಬಿಡುಗಡೆಯಾಗುವುದು. ಒಂದು ಸಲ ಹಾಲಾಹಲರೆಂಬ ರಾಕ್ಷಸರು ಹರಿಹರರ ಮೇಲೆ ಯುದ್ಧಕ್ಕೆ ಹೋಗಿ ಹತರಾದರು. ಈ ಯುದ್ಧದಲ್ಲಿ ಹರಿಹರರು ಜಯಶೀಲರಾಗಲು ಲಕ್ಷ್ಮೀ ಗೌರಿಯೇ ಕಾರಣರಾಗಿದ್ದರು. ಆದರೆ ಮಾಹೇಶ್ವರಿಯನ್ನು, ಆ ದೇವಿಯ ಆಜ್ಞೆಯನ್ನು ಮರೆತವರಾದ್ದರಿಂದ ತಾವೇ ಯಾರ ನೆರವೂ ಇಲ್ಲದೆ ಗೆದ್ದೆವೆಂದು ಮೆರೆದರು. ಅಲ್ಲದೆ ಲಕ್ಷ್ಮೀ ಗೌರಿಯನ್ನು ಹಾಸ್ಯ ಮಾಡಿದರು. ಇದರಿಂದ ನೊಂದುಕೊಂಡ ಆ ಗೌರಿ ಲಕ್ಷ್ಮಿಯು ಅದೃಶ್ಯಳಾದಳು. ಪತ್ನಿಯರಿಲ್ಲದ ಹರಿಹರರು ದುರ್ಬಲರಾಗಿ ಕಾರ್ಯದಕ್ಷತೆಯನ್ನು ಕಳೆದುಕೊಂಡರು. ಬ್ರಹ್ಮನು ಅವರ ಸ್ಥಿತಿಯನ್ನು ಕಂಡು ಚಿಂತಾಕ್ರಾಂತನಾದನು. ಪರಾಶಕ್ತಿಯನ್ನು ತಿರಸ್ಕರಿಸಿದವರಿಗೆ ಈ ಗತಿಯೆಂಬುದನ್ನರಿತು ಬ್ರಹ್ಮನು ತನ್ನ ಮಾಸನ ಪುತ್ರನ ಸನಕಾದಿ ಮಹರ್ಷಿಗಳು ಮಹೇಶ್ವರಿಯನ್ನು ಕುರಿತು ಮಾಯಾಬೀಜ ಮಂತ್ರವನ್ನು ಜಪಿಸುತ್ತಾ ವಿಶ್ವಮಾತೆಯ ಸಾಕ್ಷಾತ್ಕಾರವನ್ನು ಪಡೆದುಕೊಳ್ಳುವಂತೆ ಹೇಳಿದನು. ಸನಕಾದಿ ಮುನಿಗಳು ಬ್ರಹ್ಮನು ಹೇಳಿದಂತೆ ಧ್ಯಾನ ಮಾಡಿ ದೇವಿಯ ದರ್ಶನವನ್ನು ಪಡೆದರು. ಆನಂದಪೂರ್ಣರಾಗಿ ನಮಸ್ಕಾರಪೂರ್ವಕ ಸ್ತೋತ್ರ ಮಾಡಿದರು. ನಮಸ್ತೆ ವಿಶ್ವರೂಪಾಯೈ ವೈಶ್ವಾನರ ಸುಮೂರ್ತಯೇ ನಮಸ್ತೈಜ ಸ್ವರೂಪಾಯೈ ಸೂತ್ರಾತ್ಮ ವಪುಷೇ ನಮಃ ಯಸ್ಮಿನ್ ಸರ್ವೇ ಲಿಂಗದೇಹ ಓತಪ್ರೋತ ವ್ಯವಸ್ಥಿತ ನಮಃ ಪ್ರಾಜ್ಞಸ್ವರೂಪಾಯೈ ನಮೋ ವ್ಯಾಕೃತಮೂರ್ತಯೇ ನಮಃ ಪ್ರತ್ಯಕ್ಷ ರೂಪಾಯೈ ನಮಸ್ತೆ ಬ್ರಹ್ಮಮೂರ್ತಯೇ ನಮಸ್ತೆ ಸರ್ವರೂಪಾಯೈ ಸರ್ವಲಕ್ಷ್ಯಾತ್ಮ ಮೂರ್ತಯೇ. ಪ್ರಜ್ಞಾ, ತೈಜಸ, ವೈಶ್ವಾನರೆಂಬ ಸ್ಥೂಲ ಸೂಕ್ಷ್ಮ ಲಿಂಗ ಶರೀರಗಳಲ್ಲಿ ಸಾಕ್ಷಿ ಸ್ವರೂಪಳಾಗಿರುವ ಭುವನೇಶ್ವರಿ ದೇವಿಗೆ ನಮಸ್ಕಾರವು. ಜನನ ಮರಣ ರೂಪವಾದ ಪ್ರಪಂಚದಲ್ಲಿ ವ್ಯಾಪಿಸಿರುವ ಶ್ರೀದೇವಿ ಚೈತನ್ಯಕ್ಕೆ ನಮಸ್ಕಾರವು. ಮುಂತಾಗಿ ಜಗನ್ಮಾತೆಯನ್ನು ನಂದಿಸಲು ಶ್ರೀದೇವಿಯು ಪ್ರಸನ್ನಳಾಗಿ ವರವನ್ನು ಬೇಡಿಕೊಳ್ಳಿರೆಂದಳು. ಆಗ ಆ ಸನಕಾದಿ ಮುನಿಗಳು ಹರಿಹರ ಶರೀರಕ್ಕೆ ಕಾಂತಿಯನ್ನು ಕೊಟ್ಟು ರಕ್ಷಿಸೆಂದರು. ದಕ್ಷಬ್ರಹ್ಮನು, ಓ ದೇವಿ, ನನ್ನ ವಂಶದಲ್ಲಿ ನೀನು ಅವತರಿಸಿ ಕೃತಾರ್ಥನನ್ನಾಗಿ ಮಾಡು ಎಂದು ಪ್ರಾರ್ಥಿಸಿದರು. ಶ್ರೀಮಾತೆಯು ಪ್ರಸನ್ನಳಾಗಿ ಹರಿಹರರು ಎಂದಿನಂತೆ ತೇಜಸ್ವಿಗಳಾಗಿ ಕರ್ತವ್ಯ ಪಾಲಕರಾಗುವರು. ಗೌರಿದೇವಿಯು ದಕ್ಷನ ಮಗಳಾಗಿ ಶಿವನನ್ನು ವರಿಸುವಳು. ಲಕ್ಷ್ಮೀದೇವಿಯು ಕ್ಷೀರ ಸಮುದ್ರದಲ್ಲಿ ಜನಿಸಿ ವಿಷ್ಣುವಿನ ಪತ್ನಿಯಾಗುವಳು. ಮಾಯಾಬೀಜಂ ಹಿ ಮಂತ್ರೋ ಮೇ ಮುಖ್ಯ ಪ್ರಿಯಕರ ಸದಾ ಧ್ಯಾನಂ ವಿರಾಟ್ ಸ್ವರೂಪಂ ಮೇ ಥವ ತತ್ಪುರತಃ ಸ್ಥಿತಂ. ಎಂದರೆ ಮಾಯಾಬೀಜವೇ ನನ್ನ ಮಂತ್ರವು, ಅದು ನನಗೆ ಇಷ್ಟವಾದ ಮಂತ್ರವು. ಭುವನೇಶ್ವರಿ ಮಂತ್ರವು ನನ್ನ ವಿರಾಟ್ ಸ್ವರೂಪವೆಂದು ಧ್ಯಾನಿಸಬೇಕು ಎಂದು ಹೇಳಿ ಅದೃಶ್ಯಳಾದಳು. ಶ್ರೀದೇವಿಯ ಮಧುರ ವಾಣಿಯನ್ನು ಕೇಳಿ ಮನಸ್ಸಂತೋಷವಾಗಲು ನದಿಗಳು ತುಂಬಿ ಹರಿದವು. ಸೂರ್ಯನು ಕಾಂತಿವಂತನಾದನು. ಲೋಕಗಳು ಮಂಗಳಮಯವಾದವು. ದಕ್ಷನ ಮಗಳಾಗಿ ಗೌರಿಯು ಜನಿಸಿ ದಾಕ್ಷಾಯಿಣಿ ಎಂಬ ಹೆಸರಿನಿಂದ ಶಿವನ ಅರ್ಧಾಂಗಿಯಾದಳು. ಆದರೆ ಯಜ್ಞಕಾಲದಲ್ಲಿ ಶಿವನಿಗೆ ಆಹ್ವಾನ ಕೊಡಲಿಲ್ಲವೆಂದು ದಕ್ಷನ ಬಗ್ಗೆ ಬೇಸರಗೊಂಡು ದಾಕ್ಷಾಯಿಣಿಯು ದೇಹವನ್ನು ಸುಟ್ಟು ಬಿಟ್ಟಳು. ಒಂದು ದಿನ ದೂರ್ವಾಸ ಮುನಿಯು ಜಂಬೂದ್ವೀಪದ ಜಂಬೂ ನದಿ ತೀರದಲ್ಲಿನ ಜಾಂಬೂನದೇಶ್ವರಿ ದೇವಿಯನ್ನು ಕುರಿತು ಜಪದೊಡನೆ ಅರ್ಥದ ಧ್ಯಾನ ಮಾಡಿದನು. ಪ್ರಸನ್ನಳಾದ ದೇವಿಯು ಹೂಮಾಲೆಯನ್ನು ಪ್ರಸಾದವಾಗಿ ದೂರ್ವಾಸನಿಗೆ ಕೊಟ್ಟಳು. ಆ ಮುನಿಯು ಆನಂದ ಬಾಷ್ಪಪೂರಿತನಾಗಿ ನಡೆದು ಬರುತ್ತಾ ದಕ್ಷನಿಗೆ ಆ ಮಾಲೆಯನ್ನು ಕೊಟ್ಟನು. ದಕ್ಷನು ಆ ಮಾಲೆಯನ್ನು ಶಯನಾಗಾರದಲ್ಲಿಟ್ಟುದನ್ನು ಅರಿತ ಸತಿಯು ದೇವಿ ಸಂಬಂಧವಾದ ಪದಾರ್ಥಗಳನ್ನು ದಕ್ಷನು ದ್ವೇಷಿಸುವುದರಿಂದ ಅವನಿಂದ ಬಂದ ದೇಹ ಸಂಬಂಧವನ್ನು ಕಳೆದುಕೊಳ್ಳಲು ಯೋಗಾಗ್ನಿಯಿಂದ ಶರೀರವನ್ನು ಯಾಗಾಗ್ನಿಯಲ್ಲಿ ಸುಟ್ಟು ಬಿಟ್ಟಳು. ಸತೀದೇವಿಯ ತೇಜಸ್ಸು ಮತ್ತೆ ಹಿಮವಂತನ ಮಗಳಾಗಿ ಅವತರಿಸಿದಳು. ಮಡದಿಯು ಮರಣ ಹೊಂದಿದಳೆಂಬುದನ್ನು ತಿಳಿದ ಕೂಡಲೇ ಶಿವನು ಕೋಪದಿಂದ ದಕ್ಷನ ತಲೆ ಕಡಿದನು. ಸತಿಯ ಶರೀರವನ್ನು ಶಿವನು ಹೊತ್ತು ತಿರುಗುತ್ತಿರಲು ವಿಷ್ಣುವು ಆ ಶರೀರವನ್ನು ಬಾಣಗಳಿಂದ ತುಂಡು ತುಂಡಾಗಿ ಮಾಡಿದನು. ಸತಿಯ ಶರೀರದ ಅವಯವಗಳು ಬಿದ್ದ ಸ್ಥಳಗಳು ಪವಿತ್ರ ಕ್ಷೇತ್ರಗಳಾದವು. ಶಿವಶಕ್ತಿಯು ನೆಲೆಸಿದ ಕ್ಷೇತ್ರಗಳಲ್ಲಿ ಜಪ ಮಾಡಿದವರಿಗೆ ಜಾಗ್ರತೆ ಮಂತ್ರಸಿದ್ಧಿಯಾಗುವುದು. ಹ್ರೀಂಕಾರ ಮಂತ್ರಜಪ ಸುಪ್ರೀತಳಾದ ದೇವಿಯು ದಿವ್ಯ ದರ್ಶನವನ್ನಿತ್ತು ಭಕ್ತರನ್ನು ಸಲಹುವಳು. ಹಿಮವಂತನ ಮಗಳು ಶಿವನನ್ನು ವಿವಾಹವಾಗಿ ಸ್ಕಂದನನ್ನು ಪಡೆದಳು.
ಬಂಧುಗಳೇ, ಶ್ರೀದೇವಿ ದಿವ್ಯ ದರ್ಶನ ಮುಂದುವರಿಯುತ್ತದೆ. ಅಲ್ಲಿಯ ತನಕ ನಮ್ಮ ಚಾನಲನ್ನು ನೋಡ್ತಾ ಇರಿ. ಎಲ್ಲ ವಿಡಿಯೋಗಳನ್ನು ನೋಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.